ಮತ್ತೇನ್ಲೇ ದೋಸ್ತ ಏನಿಲ್ಲ ಬಿಲ್ಲಪ್ಪ ಎಲ್ಲ ಹಂಗೆ ಕುಂತಾನಪ್ಪ ಮರ ಮಕ ಬಂದಂಗ ಸಪ ಮಾಡ್ಯ ನೋಡ್ಲಿವ ಏನಾಗೈತು? ಇಲ್ಲಿ ಊರಾಗ 1 ಲಕ್ಷ ರೂಪಾಯಿ ಸಾಲ ಮಾಡೀನಿ. ಕಾಲ್ ಮರೆ ಕೈ ಹಿಡ್ಕೊಂಡು ಇರ್ತಾರ. ಯಾವಾಗ ಬರ್ತೀನಿ ಯಾವಾಗ ಹೋಗ್ಲಿಕ್ಕೆ ಊರಾಗ ಕಾಲ್ ನಿಂತಾರ ಹೋದ್ರ ಕಡ್ದ್ ಬೀಳ್ತಾವಂಗಾರ ಮತ್ತೆ ಹೊಡಿತಾರ ಹಂಗ. ಹೌದಾ? ಅವನ ನನ್ನ ಕಡೆ ಏನಾರ 1 ಲಕ್ಷ ರೂಪಾಯಿ ಇತ್ತಂತಂದ್ರ ಅವನ ಗೋವಾ ಕ್ಯಾಶಿನಕ್ ಹೋಗಿ ಆಟ ಆಡಿ 10 ಲಕ್ಷ ರೂಪಾಯಿ ಮಾಡ್ಕೊಂಡ್ ಬರ್ತಾನ ಮಗನ. ಹೌದು ಮಗನ. ಹಾ ಅದ ನಿಂದ 1 ಲಕ್ಷ ರೂಪಾಯಿ ಕೊಟ್ಬಿಡ್ತಾನ ತೋಲೆ ತಲೆ ಕೆಡ್ಸಬೇಡ. ದೋಸ್ತ ಹೆಂಗ್ ಮಾಡ್ಲಾ? ನನಗೂ ಒಟ್ಟೆ ಕೆಲಸ ಮಾಡಕ್ ಆಗುದಿಲ್ಲ, ಕೆಲಸ ನಿಗುದಿಲ್ಲ ನನಗ. ಬರೇ 3 ಹೊತ್ತು ಊಟ ಆಗ ನನಗ. ನಿಮ್ ಕೂಡ ಇದ್ ಬರ್ತಾನ. ನೀನ್ ನೋಡ್ರಿ ಹಂಗ ಬಿಡ, ನಿನ್ ಕೈಲಿ ಏನು ನಿಗುದನೇ ಇಲ್ಲ ಮಗನ ಕಡೆ. ಹೌದಲ್ಲ ಬರೀ ತಿಂತಾದ ನೋಡ್ಲಿ ಒಂದ್ ಬರೇ. ಆತಪ್ಪ, ನೀನು ಬಿಟ್ಟಿ ತಿನ್ಬೇಕನವ. ಇವಂದು ಕಾಲ್ ಮೇಲೆ ಕಡ್ತಿ ಬೀಳ್ತಾವ. ಹೌದಾ? ಆದ್ರೆ ಈಗ ಇದೆಲ್ಲ ಆಗ್ಬೇಕಂತಂದ್ರ ಕೈಯಾಗ ರೊಕ್ಕ ಬೇಕಲ್ಲ, ರೊಕ್ಕ. ಆ ರೊಕ್ಕನ ಹೆಂಗ್ ಗಳಿಸ್ಬೇಕ ಅನ್ನೋದನ್ನ ವಿಚಾರ ಮಾಡ್ಬೇಕ. ಅದನ್ ಬಿಟ್ಟ ಹಂಗ ತಿಂಗಂತಂದ್ರ ರೊಕ್ಕನ ಹೆಂಗ ಮಾಡ್ಬೇಕ ಅನ್ನೋದು ವಿಚಾರ ಮಾಡ್ಲಿ ತಮ್ಮ. ನೀನು ವಿಚಾರ ಏನ್ರ ತಲೆ ಓಡಿಸಲ್ಲ ಮಗನ? ಏನ್ ತಲೆ ಓಡಿಸ್ಬೇಕ, ಏನ್ ಮಾಡ್ಬೇಕು? ಪೇಪರ್ ಇಲ್ಲಿ ಬರ್ತಲ್ಲ ಇದು. ಅವಾಗ ನೋಡ್ಲಿ ಅದು ಇವತ್ತಿಂದಲೇ ಅದು ಪೇಪರ. ಕೈಗೆ ಬಲ ಮೈತ್ರಿಗಿಲ್ಲ ಫಲ. ಏನ್ ಮಾಡುದು? ನಾವು ಬರೀ ಪೇಪರ್ ಓದೋದಾತು, ಬರೀ ಇನ್ನೊಬ್ಬರ ಬಗ್ಗೆ ನ್ಯೂಸ್ ಕೇಳೋದಾತು. ಆದ್ರೆ ನಮ್ ಜೀವನದಾಗ ಯಾವ್ದು ಉದ್ದಾರ ಆಗತ್ತಲ್ಲ. ಇಲ್ಲೇನೆ ಕೊಟ್ಟಾನೆ, ಧಾರವಾಡ ಜಿಲ್ಲೆಯಲ್ಲಿ ದೊಡ್ಡ ವ್ಯಕ್ತಿಯ ಮರಣ. ದೊಡ್ಡ ವ್ಯಕ್ತಿ? ಅವರದು ಇವತ್ತು ತಿಥಿ ಕಾರ್ಯಕ್ರಮ. ಡೇಟ್ ಎಷ್ಟು ಇವತ್ತು? 9. ಡೇಟ್ 9 ಅಲ್ಲ ಇವತ್ತ? ಅಯ್ಯೋ, ಇವತ್ತ ತಿಥಿ ಐತಂತ್ಲೆ. ಹೌದಾ ದೋಸ್ತ? ಊಟ ಇರ್ತದೆ, ಹೋಗ್ ನಡಿ. ಬರೀ ಊಟ ಅಂತಲ್ಲಿ ಬಕಾಸೂರ್ ಕುಲದಾವ್ ಇದ್ದಂಗ ಅದಾನ. ಬರೀ ಯಾವಾಗ ನೋಡ್ರಿ ಊಟನ ಅಂತ ಅಲ್ಲಿವ. ಹೊಟ್ಟೆ ರಸತಿ ರೊಕ್ಕ ಇಲ್ಲ, ಮತ್ತೆ ಏನ್ ಮಾಡ್ತಿ? ಸುಮ್ ಊಟಕ್ಕೆ ನಡಿ. ರೊಕ್ಕ ಇಲ್ಲ ಅಂತಂದ್ರ ಹೆಂಗ್ ಸಿಕ್ಕಲ್ಲಿ ಹೋಗಕ್ ಬರ್ದನ? ಕಾಲ್ ಮೇಲೆ ಹೊರಗ್ ಕಳಿಸ್ತಾರ. ಈಗ ನಾವು ಊರಿಗೆ ಹೋದ್ರೆ ಕಾಲ್ ಮೇಲೆ ಹೊರಗ್ ಬೇಕಂತ ಏನ್ ನಿನ್ ಬಿಡ್ತಾರ? ಅವ್ರು ಯಾವ ಸತ್ತ ಅಂತ ಅವ್ರ ಆತ್ಮಕ್ಕ ಶಾಂತಿ ಸಿಗ್ಲಿ. ಅದ್ ಬಿಡ್ಲಿಪ್ಪ, ರೊಕ್ಕ ಹೆಂಗ್ ಮಾಡುದ್ರಿ? ವಿಚಾರ ಮಾಡು. ಏನ್ ವಿಚಾರ ಮಾಡುದಾಯ್ತು ಏನೋ? ಏನ್ಲಿಪ್ಪ, ಕೆಲಸನೂ ಇಲ್ಲ. ಏನಾದ್ರು ಕೆಲಸ ಹುಡ್ಕೊಂಡ್ರ ನಡಿ. ಏನ್ರ ನಡಿ, ಎಲ್ಲಾ ಕೆಲಸ ಹುಡ್ಕೊಂಡ್ ನಡ್ರಿ. ಹೊಟ್ಟೆ ಹೊತ್ತು ಊಟ ಸಿಕ್ಕರೆ ಸಾಕೈತೆ. ಹೌದೌದು. ನೀ ಏನು ಕೆಲಸ ನೋಡಕ್ ಹೋಗಿದ್ದಲ್ಲ, ಏನಾಯ್ತಾ? ಕೆಲಸ ಮಾಡೋ ಇಂಟ್ರೆಸ್ಟ್ ಹೋಗಿತ್ತು ನಿಂದ. ಬರೇ ಪುಗುಸಡಿ ತಿನ್ನಾವ ನಿಮ್ಗೆ. ಮತ್ತೆ ನೀ ಇದೆಯಲ್ಲ. ಹೌದಪ್ಪ, ಒಟ್ಟು ನಾನು ತಿನ್ನಾಕ ನಿಂತು ಬಿಡಿ. ನೀ ಬರೇ ನಡಿ ನಡಿ, ಶಾನೆ ಅದಿ. ಏನಾತ್ಲೆ? ಇವತ್ತ ಪೇಪರ್ನಾಗ ಸಾವ್ಕಾರ ಸತ್ತಾನ. ಅದಕ್ಕ ಊಟಕೋನ? ಒಂದ್ ಐಡಿಯಾ ಮಗನ. 1 ಲಕ್ಷ ರೂಪಾಯಿನ 1 ತಾಸ್ನಾಗ ಗಳಿಸ್ಬೋದು ನಾವು. ಬಂದ್ ಕೊಡ್ತಾನ ಬಂದ. ನಾವ್ ಮನಸ್ ಮಾಡ್ಬೇಕ. ಹೆಂಗ ಹೆಂಗ ಬರ್ಲಿ. ಈಗ ಒಂದ್ ಕೆಲ್ಸ ಮಾಡ. ಏನಂದ್ರ ನೀನ್ ಪಟ್ನ ಅಂಗಡಿಗೆ ಹೋಗ. ರೊಕ್ಕದವಲ್ಲ ಇಲ್ಲ? 5 ರೂಪಾಯಿ ಅದ 5 ರೂಪಾಯಿ ಇಟ್ಕೋ. 5 ರೂಪಾಯಿದಾಗ ಒಂದ್ ಪೇಪರ್ ಕಾಡ್ಸಿಟ್ಟ ತಗೊಂಬ. ಹೌದಾ? ಪಟ್ನ 5 ನಿಮಿಷ ಇಲ್ಲೇ ಇರ್ತಾನೆ. ಪಟ್ಟ ತುಂಬ ಏನ? ಎಲ್ಲ ಉತ್ಸವ ಮೈನಾ ಬರ್ಲಿಲ್ಲ. ಬಂದ್ ತಗೋರು. ಹೇಳಿ ತಗೊಂಬಂದಿ? ಗುಡ್. ಸರಿ ಹೋಗೋಣ. ನಡಿ ಅಲ್ಲಿ ಹೋಗಿ ನಡಿ. ಕೇಳುದ್ ಕೇಳ್ತಿ, 1-2 ಲಕ್ಷ ರೂಪಾಯಿ ಎಕ್ಸ್ಟ್ರಾನೇ ಕೇಳ್ಬಿಡಲ್ಲ. 5 ಲಕ್ಷ. 5 ಲಕ್ಷ?
ನೀ 2 ಲಕ್ಷ ಇವ್ 5 ಲಕ್ಷ ಹೌದು. ಭಗವ ನಿಮ್ಮ ಅವ್ರ ನಿಮ್ಮನ ಏ ನಾನ ಮನಿ ಸಿಗವಲ್ಲ ಅಂತ ನಾ ಗುದ್ದಾಡಕತ್ತೀನಿ 2 ಲಕ್ಷ 5 ಲಕ್ಷ ಬಂತ ನಡ್ರವ ಮಾರ್ಯ ನಡ್ರಿ ಮಾತ್ರ ಮನಿ ಬಿಡ್ಕೊ ನಡ್ರಿ ಕಾಶಿನ ಕಾಶಿನ ಗಿಶಿನ ಎಲ್ಲ ದೋಸ್ತ ಮನಿ ಇದ ನೋಡು. ಹೊನ್ನಕೆರೆ ನೀಲೆ ಹೌದೌದು ಇದೆ ಹಾ ಏ ನಿಮ್ಮ ಅವ್ರ ಮುಂದೆ ಯಾರು ಇಬ್ರು ಹಾಕೋಬಿಡ್ರೆ ಮುಂದೆ ಹಾಕ್ತಾನೆ ನಿಮ್ಮ ಊರು ಎಡ್ವರ್ಟ್ ಮಾಡೋಕೆ ಕಾಣ್ತೀರಿ ನೀವು ನಾ ಮುಂದೆ ಹೋಗ್ತೀನಿ ಮುಚ್ಕೊಂಡು ನಾಯಿ ಹಿಂದೆ ಬರ್ರಿ ಓಕೆ ಬಾಸ್ ಏನ್ ಭಾರಿ ಕಟ್ಟಲ್ಲಿ ಮನಿವ ಏನ್ 10 ಲಕ್ಷ ಕಡಿಮೆ ಆಗ್ಲಿಲ್ಲ ಒಂದ್ 50 ಕೌಂಟ್ ತಗೋ ಅವ್ರ ನಿಮ್ ನಾ 1 ಲಕ್ಷ ರೂಪಾಯಿನ ಹೆಂಗಾರ ಮಾಡಿ ಇಸ್ಕೋಬೇಕಂದ್ರೆ 10 ಲಕ್ಷ ಅಂತ ನಡ್ರ ನೀವು ಅವ್ರು ನಡ್ರ ತಗ ಒಳಗ್ ನಡಿ ಮುಚ್ಕೊಂಡಿರ್ಬೇಕಲ್ಲ ನಾ ಒಬ್ಬನ ಮಾತಾಡ್ತಾನೆ ಏನ ದೋಸ್ತ ನಾಯಿಲೆ ಹೇಳಿದ್ಲಿ ನಾಯಿ ನಾಯಿ ಅದಾವೆ ನೋಡಂತೆ ನೀನ ನಾಯಿ ನಾಯಿ ಅಂತ ಏನ್ ತಗೋಬೇಕ ಹಿಂದ್ ಸಮಾಧಾನ ಮಾಡ್ಕೊಡ್ರಿ ಏನ್ ಪ್ರಾಬ್ಲಮ್ ನಾಯಿ ಅಂತ ಮಗ ನಾಯಿ ನಿನಕ್ಕಿಂತ ಯಾವ ದೊಡ್ಡ ನಾಯಿ ಇದಾವ ಇದಾವ ಅಂತ ಚೆನ್ನಾಗಿ ಎದ್ದಿದ್ದಲ್ಲ ಅನ್ಸಿದೆ ಸೈಲೆಂಟ್ ಇರ್ಬೇಕ ನೋಡ್ತಾನ ಹೊಡೆದ್ರೆ ಕುಂತಾರೆ ಸಮಾಧಾನ ಮಾಡ್ಕೋರಿ ಏನ್ ಮಾಡುದು ಒಳ್ಳೆಯವ್ರಿಗೆ ಕಾಲಿಲ್ರಿ ಪಾಪ ನಿಮ್ಮ ಅಪ್ಪರು ಬಾರು ಒಳ್ಳೆ ಮನುಷ್ಯರು ಹೌದಿಲ್ರಿ ಹಿಂಗಾಗಬಾರ್ದಾಗಿತ್ತು ಅವ್ರಿಗೆ ಏನ್ ಮಾಡುದ್ರಿ ಎಲ್ಲ ಹನಿ ಬರ ಒಳ್ಳೆಯವರು ಬಹಳ ದಿನ ಇರೋದಿಲ್ಲ ಕೆಟ್ಟವ್ರು ನೋಡ ಸೋಳ ಮಕ್ಕಳು ಬಹಳ ದಿನ ಇರ್ತಾರ 100 ವರ್ಷದಲ್ಲಿ ಬರ್ತಾರ ಈ ಒಳ್ಳೆಯವ್ರಿಗೆ ಒಂದ 20-30 ವರ್ಷ ಸತ್ತ ಹೋಗ್ಬಿಡ್ತಾರ ಏನ್ ಮಾಡೋದು ದೇವ್ರ ಸಮಾಧಾನ ಮಾಡ್ಕೊರಿ ಯಾರಪ್ಪ ನೀವೆಲ್ಲ? ನಾವ್ರಿ ಚಿತ್ರಕಲಾ ಪೇಂಟಿಂಗ್ ಮಾಡಾರ ನಾವು ಹೌದಲ್ಲ ಚಿತ್ರಕಲಾ ಪೇಂಟಿಂಗ್ ಮಾಡಾರ್ರಿ ನಿಮ್ಮ ಅಪ್ಪಾರು ನಮ್ ಕಡೆ ಬಂದ್ ಒಂದು ಚಿತ್ರ ಬಿಡಿಸ್ಕೊಡು ಅಂತಂದಿದ್ರಿಪ್ಪ ಅದಕ್ಕ ಚಿತ್ರ ಬಿಡಿಸಿಟ್ಟಿದ್ದೀವಿ ಅವರು 1 ವಾರ 15 ದಿನ ಆಯ್ತು ಬಂದೇ ಇಲ್ಲ ಯಾಕಂತ ಅನ್ಕೊಂಡಿದ್ದೀವಿ ಇವತ್ತು ಪೇಪರ್ ನೋಡಿದಾಗ ಗೊತ್ತಾಯ್ತು ಅಯ್ಯೋ ಪಾಪ ಅವ್ರು ಸತ್ತಾರ ಅಂತ ಗೊತ್ತಾಗ್ಬಿಡ್ತ್ರಿಪ್ಪ ಸಮಾಧಾನ ಮಾಡ್ಕೋರಿ ಈಗ ಅದಕ್ಕ ಅದನ್ನ ಚಿತ್ರನ ನಿಮ್ಗ ಕೊಟ್ಟು ಹೂನ್ ಅಂತ ಕರ ಬಂದಿವ್ರಿ ಹೌದಲ್ಲ ಹೌದಾ ನಮ್ಮ ಅಪ್ಪರ್ಗೆ ಪೇಂಟಿಂಗ್ ಒಳಗೆ ಆಸಕ್ತಿ ಇರ್ಲೇ ಇಲ್ಲಲ್ಲ ಅಂದ್ರ ಮೊದಲ ಆಸಕ್ತಿ ಇರ್ಲಿಲ್ರಿ ಇತ್ತೀಚೆಗೆ ಆಸಕ್ತಿ ಕೂಡಿ ಬಂದಿತ್ತು ಅವ್ರಿಗೆ ಅವಾಗ ಒಂದೇ ಆರ್ಡರ್ ನಮಗ್ ಕೊಟ್ಟಾರ ಅವ್ರ ಅದ್ರ ಸಂಬಂಧ ಅವ್ರಿಗೆ ಆಸೆ ಹಾಕಿದ್ ಮಾಡುದಂತ ನಾವ್ ಒಂದ್ ಪೇಂಟಿಂಗ್ ಬಿಡಿಸ್ಕೊಂಡ್ ಬಂದಿದ್ರಿ ಅಷ್ಟ ನೋಡ್ರಿ ಹೌದೇಂಪ ಇದ್ ನೆನಪಿನ್ಗೋಸ್ಕರ ಇದು ಒಂದರ ಐತಲ್ಲ ಕೊಡು 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 ಇದ್ರದ್ದು ಅಮೌಂಟ್ ಎಷ್ಟು ಇದ್ರದ ಅಮೌಂಟ್ ರೀ 1 ಲಕ್ಷ ರೂಪಾಯಿ ರೀ 1 ಲಕ್ಷ ರೂಪಾಯಿ ಇದ್ರ ಬೆಲೆ 1 ಲಕ್ಷ ರೂಪಾಯಿನಾ ಹೌದ್ರಿ 1 ಲಕ್ಷ ರೂಪಾಯಿ ರೀ ಆದ್ರ ಅದ್ರದ್ದು 2 ಲಕ್ಷ ರೂಪಾಯಿ ಇತ್ರಿ ನಿಮ್ಮ ಅಪ್ಪಾರ ಸತ್ತಾರಲ್ರಿ ಅದ್ರ ಸಂಬಂಧ ಮತ್ತ 2 ಲಕ್ಷ ರೂಪಾಯಿ ಬ್ಯಾಡ ಅಂತ 1 ಲಕ್ಷ ರೂಪಾಯಿ ಇತ್ತು ಹಾಕತ್ತೇವ್ರಿ ಹೌದಲ್ರಿ ಹೌದ್ರಿ ಆಯ್ತಾಯ್ತು ಇರ್ಲಿ ಬಿಡ್ರಿ ತೋರಿ ಇದ್ರೊಳಗ 1 ಲಕ್ಷ ರೂಪಾಯಿ ಅದ ಎಣಸ್ಕೊ ಎಣಸುದ ಯಾಕೆ ಬೇಕ್ರಿ ದೊಡ್ಡ ಮಂದಿ ಕಟ್ಲೆ ಎಣಿಸೆ ಇಟ್ಟಿರ್ತಾರ ಎಣಸುದ ಏನ್ ಬ್ಯಾಡ್ ಬಿಡ್ರಿ ನಮಗ ನಂಬಿಕೆ ಐತ್ರಿ ದೊಡ್ಡಾರ ಶ್ರೀಮಂತರ ಮ್ಯಾಗ ನಂಬಿಕೆ ಐತಿ ಏನ್ರಿ ನಾವು ಬರ್ತೇವ್ರಿ ಅಣ್ಣಾರ
ಊಟ ಎಲ್ಲೈತ್ರಿ? ತಳಗ ಐತ್ ನೋಡ್ರಿ, ಅಲ್ಲೇ ಊಟ ಮಾಡ್ರಿ. ಹೌದ್ರಿ, ಹಾ ಸರಿ. ಮತ್ ಇನ್ನೊಂದ್ ವಿಷಯ ಏನಾರ, ಆ ಪೇಂಟಿಂಗ್ ಏನೈತಿ ತೆಗ್ದ್ ನೋಡ್ರಲ್ಲ ಒಂದ್ ಸರಿ. ಅಯ್ಯೋ ಮನೆ ಹಾ ರೀ. ಏನ್ ಹಿರದ ನೀನು ಕಾಲ್ ಮೇಲೆ ಕಟ್ ಬೋತ ಪಟ್ಟ ನಡ್ರಿ ಪೇಂಟಿಂಗ್ ಆಯ್ತದ ದೇವನಗ. ದೋಸ್ತ ಅವ್ರೇನೋ ಪೇಂಟಿಂಗ್ ಕೊಟ್ಟಿದ್ರಲ್ಲ, ಸ್ವಲ್ಪ ತೆಗ್ದು ನೋಡಿ ಏನೈತಿ ಒಳಗಡೆ. ಅಲ್ಲ ಯಾಕ್ರಿ ಏನಿದು? ಪೇಂಟಿಂಗ್ ಎದ್ರ ಪೇಂಟಿಂಗ್ ಇದು? ಕುದುರೆ ಹುಲ್ ತಿನ್ನೋ ಪೇಂಟಿಂಗ್ ರೀ. ಆ ಎದ್ರಾಗೆಲ್ಲ ಐತಿ ಹುಲ್ಲು? ಕುದುರೆ ತಿಂತ್ರಿ. ಆ ಕುದುರೆ ತಿಂತ? ಕುದುರೆ ಎಲ್ಲ ಐತಿ ಇದ್ರೊಳಗ? ಏನ್ರಿ ನೀವ ಕುದುರೆ ಹುಲ್ ತಿಂದ ಮ್ಯಾಗ ಕುದುರೆನ ಬಗಾಕಿರ್ತದಲ್ಲಿ ಓಡ್ ಹೊಕ್ಕತ್ತದ, ಹಿಂಗ ಹೋಗ್ತದ ನೋಡದ.